ಒಂದು ಕಾಲದಲ್ಲಿ ಗತ ವೈಭವದಿಂದ ಮೆರೆದ ಗ್ರಾಮ. ಆ ಗ್ರಾಮದಲ್ಲಿ 101 ಬಾವಿ, 101 ದೇವಸ್ಥಾನಗಳಿದೆ. ಇಂಥ ಅಪರೂಪದ ಊರಲ್ಲಿ ಈಗ ಅಪರೂಪದ ನಾಣ್ಯಗಳು, ಶಾಸನ ಹಾಗೂ ಬಾವಿ ಪತ್ತೆಯಾಗಿದೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಲಕ್ಕುಂಡಿ ಗದಗ ಜಿಲ್ಲೆಯ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಗ್ರಾಮ. ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ಕಲಚೂರರು, ಹೊಯ್ಸಳರು, ವಿಜಯನಗರ ಅರಸರು ಆಳ್ವಿಕೆ ಮಾಡಿದ್ದ ಸ್ಥಳ. ಮಣ್ಣಲ್ಲಿ ಅಡಗಿ ಹೋಗಿದ್ದ ಈ ಊರಿನ ಗತ ವೈಭವ ಹೊರಬಂದಿದೆ. ಲಕ್ಕುಂಡಿ ಗ್ರಾಮದಲ್ಲಿ ಕಣ್ಮರೆಯಾಗಿರುವ ಶಾಸನಗಳು, ಮೂರ್ತಿಗಳ ಪತ್ತೆ ಕಾರ್ಯ ನಡೆಯಿತು. ಪುರಾತತ್ವ ಇಲಾಖೆ, ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಕಾರ್ಯ ನಡೆಸಿತು. ಈ ವೇಳೆ ಅಪರೂಪದ ನಾಣ್ಯಗಳು ಪತ್ತೆಯಾಗಿವೆ. 5 ಬಾವಿ ಹಾಗೂ 5 ದೇವಸ್ಥಾನ ಸೇರಿದಂತೆ ಸಾವಿರಾರು ಶಿಲ್ಪಗಳು, ಶಾಸನಗಳು, ಹಲವು ಪ್ರಾಚ್ಯ ವಸ್ತುಗಳು ಪತ್ತೆಯಾಗಿವೆ. ಮಳೆ ಬಂತಂದ್ರೆ ಹಳೆ ಕಾಲದ ನಾಣ್ಯ ಸಂಗ್ರಹ ಮಾಡೀನಿ ಏನ್ರಿ. ಆನೆ ದುಡ್ಡು, ಅಲ್ಲಿಂದ ಹವಳ, ಮುತ್ತು, ಹಾಲಮಣಿ, ಹೊಸರುಮಣಿ ಏನ್ರಿ, ಇಷ್ಟು ಸಂಗ್ರಹ ಮಾಡಿ ಇಟ್ಟಿದ್ದಕ್ಕೆ ನನಗೆ ಇವತ್ತು ತುಂಬ ಧನ್ಯವಾದಗಳು ನಾನು ಹೇಳ್ತೀನಿ. 40 ವರ್ಷದಿಂದ ಸಾಧಿಸೋದು. ಏನೇನು ಸಿಕ್ಕಾವ್ರಿ? ಆನೆ ದುಡ್ಡು, ಅಲ್ಲಿಂದ ಹಳೆ ಬಿಲ್ಲಿ, ಅಣೆ, 2 ಅಣೆ ಏನ್ರಿ, ಆಮೇಲೆ ಬಿಲ್ಲಿ, ಸುತ್ತಿನ ಬಿಲ್ಲಿ ಸಂಗ್ರಹ ಮಾಡಿ. ಬಸಪ್ಪ ಬಡಿಗೇರ ಅವರು ಸಾವಿರಾರು ವರ್ಷಗಳ ಹಳೆಯ ಕಾಲದ ಅಪರೂಪದ ಮುತ್ತು, ತಾಮ್ರ, ಬೆಳ್ಳಿ, ಚಿನ್ನದ ನಾಣ್ಯಗಳು ಸಂಗ್ರಹಿಸಿದ್ರು. ಲಕ್ಕುಂಡಿ ಗ್ರಾಮದಲ್ಲಿ ಇವುಗಳು ಪತ್ತೆಯಾಗಿದ್ವು. ಇಂದು ಆ ಅಪರೂಪದ ಪ್ರಾಚ್ಯ ವಸ್ತುಗಳನ್ನ ಹಸ್ತಾಂತರಿಸಿದ್ರು. ಹಾಗೆ ಐತಿಹಾಸಿಕ ಕಲ್ಮಠ ಮಠದಲ್ಲಿ ಶಾಸನಗಳು ಹಾಗೂ ಪುರಾತನ ಬಾವಿಗಳು ಪತ್ತೆಯಾಗಿವೆ. ಇಡೀ ಕಲ್ಮಠ ದೇವಸ್ಥಾನ ಸರ್ಕಾರಕ್ಕೆ ಹಸ್ತಾಂತರಿಸಲಾಯಿತು. ಇದೊಂದು ಕ್ರಾಂತಿಕಾರಿ ಬದಲಾವಣೆ, ಇತಿಹಾಸ ಮರಳಿಸುವ ಕೆಲಸ ಅಂತ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದರು. ಸುಮಾರು 600ಕ್ಕೂ ಹೆಚ್ಚು ಆಂಟಿಕ್ವಿಟೀಸ್, ಪ್ರಾಚ್ಯಾವಶೇಷಗಳು ದೊರೆತಿವೆ. ಅವುಗಳನ್ನು ಪಾಲಿಕೆ ಮುಖಾಂತರ ಈಗ ಎಲ್ಲಿ ಯಾವ ಸ್ಥಳದಲ್ಲಿ ನಾವು ಸಂಗ್ರಹಿಸಬೇಕು ಅಂತ ಮಾಡಿದ್ವಿ ಅಲ್ಲಿಗೆ ಬರ್ತಾ ಇದ್ದೇವೆ. ಒಟ್ಟು ಇವತ್ತಿನ ನಮ್ಮ ಕಾರ್ಯಕ್ರಮ ಮುಗಿಯೋದ್ರೊಳಗಾಗಿ 1000ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಲಭ್ಯ ಆಗ್ತವೆ. ಇದೊಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ, ಐತಿಹಾಸಿಕವಾಗಿರ್ತಕ್ಕಂಥ ಕ್ರಾಂತಿಕಾರಕ ಅನ್ವೇಷಣೆ ಕಾರ್ಯ. ಐತಿಹಾಸಿಕ ಲಕ್ಕುಂಡಿಯ ಗತ ವೈಭವ ಮರುಕಳಿಸುವ ಕೆಲಸವೇನೂ ನಡೀತಾ ಇದೆ. ಆದರೆ ಲಕ್ಕುಂಡಿ ಗ್ರಾಮಕ್ಕೆ ಬರುವ ಪ್ರವಾಸಿಗರಿಗೆ ಯಾವುದೇ ಮೂಲ ಸೌಕರ್ಯ ಇಲ್ಲದಿರೋದೇ ವಿಪರ್ಯಾಸ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ಅದು ಒಂದು ಕಾಲದಲ್ಲಿ ಗತ ವೈಭವದಿಂದ ಮೆರೆದ ಗ್ರಾಮ. ಆ ಗ್ರಾಮದಲ್ಲಿ 101 ಬಾವಿ, 101 ದೇವಸ್ಥಾನಗಳಿದೆ. ಇಂಥ ಅಪರೂಪದ ಊರಲ್ಲಿ ಈಗ ಅಪರೂಪದ ನಾಣ್ಯಗಳು, ಶಾಸನ ಹಾಗೂ ಬಾವಿ ಪತ್ತೆಯಾಗಿದೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಲಕ್ಕುಂಡಿ ಗದಗ ಜಿಲ್ಲೆಯ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಗ್ರಾಮ. ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ಕಲಚೂರರು, ಹೊಯ್ಸಳರು, ವಿಜಯನಗರ ಅರಸರು ಆಳ್ವಿಕೆ ಮಾಡಿದ್ದ ಸ್ಥಳ. ಮಣ್ಣಲ್ಲಿ ಅಡಗಿ ಹೋಗಿದ್ದ ಈ ಊರಿನ ಗತ ವೈಭವ ಹೊರಬಂದಿದೆ. ಲಕ್ಕುಂಡಿ ಗ್ರಾಮದಲ್ಲಿ ಕಣ್ಮರೆಯಾಗಿರುವ ಶಾಸನಗಳು, ಮೂರ್ತಿಗಳ ಪತ್ತೆ ಕಾರ್ಯ ನಡೆಯಿತು. ಪುರಾತತ್ವ ಇಲಾಖೆ, ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಕಾರ್ಯ ನಡೆಸಿತು. ಈ ವೇಳೆ ಅಪರೂಪದ ನಾಣ್ಯಗಳು ಪತ್ತೆಯಾಗಿವೆ. 5 ಬಾವಿ ಹಾಗೂ 5 ದೇವಸ್ಥಾನ ಸೇರಿದಂತೆ ಸಾವಿರಾರು ಶಿಲ್ಪಗಳು, ಶಾಸನಗಳು, ಹಲವು ಪ್ರಾಚ್ಯ ವಸ್ತುಗಳು ಪತ್ತೆಯಾಗಿವೆ. ಮಳೆ ಬಂತಂದ್ರೆ ಹಳೆ ಕಾಲದ ನಾಣ್ಯ ಸಂಗ್ರಹ ಮಾಡೀನಿ ಏನ್ರಿ. ಆನೆ ದುಡ್ಡು, ಅಲ್ಲಿಂದ ಹವಳ, ಮುತ್ತು, ಹಾಲಮಣಿ, ಹೊಸರುಮಣಿ
ಏನ್ರಿ ಅಷ್ಟು ಸಂಗ್ರಹ ಮಾಡಿ ಇಟ್ಟಿದ್ದಕ್ಕೆ ನನಗೆ ಇವತ್ತು ತುಂಬ ಧನ್ಯವಾದಗಳು ನಾನು ಹೇಳ್ತೀನಿ. 40 ವರ್ಷದಿಂದ ಸಾಧಿಸೋದು. ಏನೇನು ಸಿಕ್ಕಾವ್ರಿ? ಆನೆ ದುಡ್ಡು, ಅಲ್ಲಿಂದ ಹಳೆ ಬಿಲ್ಲಿ, ಅಣೆ 2 ಅಣೆ ಏನ್ರಿ, ಆಮೇಲೆ ಬಿಲ್ಲಿ, ತುತ್ತಿನ ಬಿಲ್ಲಿ ಸಂಗ್ರಹ ಮಾಡಿ. ಬಸಪ್ಪ ಬಡಿಗೇರ ಅವರು ಸಾವಿರಾರು ವರ್ಷಗಳ ಹಳೆಯ ಕಾಲದ ಅಪರೂಪದ ಮುತ್ತು, ತಾಮ್ರ, ಬೆಳ್ಳಿ, ಚಿನ್ನದ ನಾಣ್ಯಗಳು ಸಂಗ್ರಹಿಸಿದ್ರು. ಲಕ್ಕುಂಡಿ ಗ್ರಾಮದಲ್ಲಿ ಇವುಗಳು ಪತ್ತೆಯಾಗಿದ್ವು. ಇಂದು ಆ ಅಪರೂಪದ ಪ್ರಾಚ್ಯ ವಸ್ತುಗಳನ್ನ ಹಸ್ತಾಂತರಿಸಿದ್ರು. ಹಾಗೆ ಐತಿಹಾಸಿಕ ಕಲ್ಮಠ ಮಠದಲ್ಲಿ ಶಾಸನಗಳು ಹಾಗೂ ಪುರಾತನ ಬಾವಿಗಳು ಪತ್ತೆಯಾಗಿವೆ. ಇಡೀ ಕಲ್ಮಠ ದೇವಸ್ಥಾನ ಸರ್ಕಾರಕ್ಕೆ ಹಸ್ತಾಂತರಿಸಲಾಯಿತು. ಇದೊಂದು ಕ್ರಾಂತಿಕಾರಿ ಬದಲಾವಣೆ, ಇತಿಹಾಸ ಮರಳಿಸುವ ಕೆಲಸ ಅಂತ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದರು. ಸುಮಾರು 600ಕ್ಕೂ ಹೆಚ್ಚು ಆಂಟಿಕ್ವಿಟೀಸ್ ಪ್ರಾಚ್ಯಾವಶೇಷಗಳು ದೊರೆತಿವೆ. ಅವುಗಳನ್ನು ಪಾಲಿಕೆ ಮುಖಾಂತರ ಈಗ ಎಲ್ಲಿ ಯಾವ ಸ್ಥಳದಲ್ಲಿ ನಾವು ಸಂಗ್ರಹಿಸಬೇಕು ಅಂತ ಮಾಡಿದ್ವಿ ಅಲ್ಲಿಗೆ ಬರ್ತಾ ಇದ್ದೇವೆ. ಒಟ್ಟು ಇವತ್ತಿನ ನಮ್ಮ ಕಾರ್ಯಕ್ರಮ ಮುಗಿಯೋದ್ರೊಳಗಾಗಿ 1000ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಲಭ್ಯ ಆಗ್ತವೆ. ಇದೊಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ, ಐತಿಹಾಸಿಕವಾಗಿರ್ತಕ್ಕಂಥ ಕ್ರಾಂತಿಕಾರಕ ಅನ್ವೇಷಣೆ ಕಾರ್ಯ. ಐತಿಹಾಸಿಕ ಲಕ್ಕುಂಡಿಯ ಗತ ವೈಭವ ಮರುಕಳಿಸುವ ಕೆಲಸವೇನೂ ನಡೀತಾ ಇದೆ. ಆದರೆ ಲಕ್ಕುಂಡಿ ಗ್ರಾಮಕ್ಕೆ ಬರುವ ಪ್ರವಾಸಿಗರಿಗೆ ಯಾವುದೇ ಮೂಲ ಸೌಕರ್ಯ ಇಲ್ಲದಿರೋದೇ ವಿಪರ್ಯಾಸ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ಅದು ಒಂದು ಕಾಲದಲ್ಲಿ ಗತ ವೈಭವದಿಂದ ಮೆರೆದ ಗ್ರಾಮ. ಆ ಗ್ರಾಮದಲ್ಲಿ 101 ಬಾವಿ, 101 ದೇವಸ್ಥಾನಗಳಿದೆ. ಇಂಥ ಅಪರೂಪದ ಊರಲ್ಲಿ ಈಗ ಅಪರೂಪದ ನಾಣ್ಯಗಳು, ಶಾಸನ ಹಾಗೂ ಬಾವಿ ಪತ್ತೆಯಾಗಿದೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಲಕ್ಕುಂಡಿ ಗದಗ ಜಿಲ್ಲೆಯ ಐತಿಹಾಸಿಕ ಹಿನ್ನೆಲೆ ಹೊಂದಿರೋ ಗ್ರಾಮ. ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ಕಲಚೂರರು, ಹೊಯ್ಸಳರು, ವಿಜಯನಗರ ಅರಸರು ಆಳ್ವಿಕೆ ಮಾಡಿದ್ದ ಸ್ಥಳ. ಮಣ್ಣಲ್ಲಿ ಅಡಗಿ ಹೋಗಿದ್ದ ಈ ಊರಿನ ಗತ ವೈಭವ ಹೊರಬಂದಿದೆ. ಲಕ್ಕುಂಡಿ ಗ್ರಾಮದಲ್ಲಿ ಕಣ್ಮರೆಯಾಗಿರುವ ಶಾಸನಗಳು, ಮೂರ್ತಿಗಳ ಪತ್ತೆ ಕಾರ್ಯ ನಡೆಯಿತು. ಪುರಾತತ್ವ ಇಲಾಖೆ, ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಕಾರ್ಯ ನಡೆಸಿತು. ಈ ವೇಳೆ ಅಪರೂಪದ ನಾಣ್ಯಗಳು ಪತ್ತೆಯಾಗಿವೆ. 5 ಬಾವಿ ಹಾಗೂ 5 ದೇವಸ್ಥಾನ ಸೇರಿದಂತೆ ಸಾವಿರಾರು